ಇನ್ನು ಗೃಹ ಸಚಿವರು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಹೊಸ ವರ್ಷ ಬಂತು. ಈ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಕೂಡ ಆರಂಭ ಆಗಿದೆ. ಅದೇ ನಿಟ್ಟಿನಲ್ಲಿ ಈಗ ಒಂದು ಸಭೆಯನ್ನ ಕರೆದಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಈ ಹೊಸ ವರ್ಷಕ್ಕೆ ಭದ್ರತೆ ಆಗಿರಬಹುದು, ಸಿದ್ಧತೆ ಆಗಿರಬಹುದು, ಎಲ್ಲವನ್ನು ಚೆಕ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಮಿಷನರ್ ಶ್ರೀಮಂತ್ ಕುಮಾರ್, ಡಿಸಿಪಿ, ಎಸಿಪಿಗಳ ಸಭೆ. ಹೊಸ ವರ್ಷಕ್ಕೆ ಭದ್ರತೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಾರಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾಳಜಿಯನ್ನ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರಬಹುದು, ಆನಂತರ ಮೈಸೂರಿನಲ್ಲೂ ಕೂಡ ಒಂದಷ್ಟು ಆತಂಕಕಾರಿ ಘಟನೆಗಳು ನಡೆದಿರೋದ್ರಿಂದ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಹೊಸ ವರ್ಷಕ್ಕೆ ಭದ್ರತೆಯ ಬಗ್ಗೆ ಈಗ ಪರಮೇಶ್ವರ್ ಚರ್ಚೆಯನ್ನ ನಡೆಸಿದ್ದಾರೆ, ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಶ್ರೀಮಂತ್ ಕುಮಾರ್, ಡಿಸಿಪಿ, ಎಸಿಪಿ ಇವರೆಲ್ಲರೂ ಕೂಡ ಹಾಜರಿದ್ದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಸಭೆಯನ್ನ ನಡೆಸಿರೋದು. ಕಮಿಷನರ್ ಶ್ರೀಮಂತ್ ಕುಮಾರ್ ಸೇರಿದಂತೆ ಡಿಸಿಪಿ, ಎಸಿಪಿಗಳನ್ನ ಹೊಂದಿದಂತೆ ಗೃಹ ಸಚಿವರು ಈಗ ಒಂದು ಸಭೆಯನ್ನ ನಡೆಸಿ ಅಗತ್ಯವಾದಂತಹ ಮುನ್ನೆಚ್ಚರಿಕೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಭದ್ರತೆ ನೀಡಲಾಗ್ತಾ ಇದೆ ಈ ಬಾರಿ ಅನ್ನೋದ್ರ ಬಗ್ಗೆ ಕೂಡ ಸಭೆ ನಡೆದಿದೆ, ಚರ್ಚೆ ನಡೆದಿದೆ. ಇನ್ನೇನು ಹೊಸ ವರ್ಷಕ್ಕೆ ಉಳಿದಿರೋದು ಕೇವಲ 3 ದಿನಗಳು. ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ಬಾರಿ ಭದ್ರತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಲ್ಲೇ 55 ಕೋಟಿ ರೂಪಾಯಿ ಮೌಲ್ಯದ ಈ ಡ್ರಗ್ಸ್ಗಳು ಕೂಡ ಸಿಕ್ಕಿರೋದ್ರಿಂದ ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಗಳಾಗಿದೆ ಅನ್ನುವಂಥ ವಿಚಾರ. ಡ್ರಗ್ಸ್ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಯಾವುದೇ ರೀತಿಯ ಆಕ್ಟಿವಿಟೀಸ್, ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ಕೂಡ ಗೃಹ ಸಚಿವರು ನಡೆಸಿದ್ದಾರೆ. ಸಭೆಯನ್ನ ನಡೆಸಿ ಈ ವಿಚಾರದ ಬಗ್ಗೆ ಹೊಸ ವರ್ಷಕ್ಕೆ ನಡೆದಿರುವಂತಹ ಭದ್ರತೆ ಜೊತೆಗೆ ಸಿದ್ಧತೆ ಇದೆಲ್ಲದರ ಬಗ್ಗೆ ಕೂಡ ಈಗ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಎಸಿಪಿ, ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಗೃಹ ಸಚಿವರು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಹೊಸ ವರ್ಷ ಬಂತು. ಈ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಕೂಡ ಆರಂಭ ಆಗಿದೆ. ಅದೇ ನಿಟ್ಟಿನಲ್ಲಿ ಈಗ ಒಂದು ಸಭೆಯನ್ನ ಕರೆದಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಈ ಹೊಸ ವರ್ಷಕ್ಕೆ ಭದ್ರತೆ ಆಗಿರಬಹುದು, ಸಿದ್ಧತೆ ಆಗಿರಬಹುದು, ಎಲ್ಲವನ್ನು ಚೆಕ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಮಿಷನರ್ ಶ್ರೀಮಂತ್ ಕುಮಾರ್, ಡಿಸಿಪಿ, ಎಸಿಪಿಗಳ ಸಭೆ. ಹೊಸ ವರ್ಷಕ್ಕೆ ಭದ್ರತೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆಯನ್ನ ನಡೆಸಿದ್ದಾರೆ. ಈ ಬಾರಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾಳಜಿಯನ್ನ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರಬಹುದು, ಆನಂತರ ಮೈಸೂರಿನಲ್ಲೂ ಕೂಡ ಒಂದಷ್ಟು ಆತಂಕಕಾರಿ ಘಟನೆಗಳು ನಡೆದಿರೋದ್ರಿಂದ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಹೊಸ ವರ್ಷಕ್ಕೆ ಭದ್ರತೆಯ ಬಗ್ಗೆ ಈಗ ಪರಮೇಶ್ವರ್ ಚರ್ಚೆಯನ್ನ ನಡೆಸಿದ್ದಾರೆ, ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಶ್ರೀಮಂತ್ ಕುಮಾರ್, ಡಿಸಿಪಿ, ಎಸಿಪಿ ಇವರೆಲ್ಲರೂ ಕೂಡ ಹಾಜರಿದ್ದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಸಭೆಯನ್ನ ನಡೆಸಿರೋದು. ಕಮಿಷನರ್ ಶ್ರೀಮಂತ್ ಕುಮಾರ್ ಸೇರಿದಂತೆ ಡಿಸಿಪಿ, ಎಸಿಪಿಗಳನ್ನ ಹೊಂದಿದಂತೆ ಗೃಹ ಸಚಿವರಿಗೆ ಒಂದು ಸಭೆಯನ್ನ ನಡೆಸಿ ಅಗತ್ಯವಾದಂತಹ ಮುನ್ನೆಚ್ಚರಿಕೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಭದ್ರತೆ ನೀಡಲಾಗ್ತಾ ಇದೆ ಈ ಬಾರಿ ಅನ್ನೋದ್ರ ಬಗ್ಗೆ ಕೂಡ ಸಭೆ ನಡೆದಿದೆ, ಚರ್ಚೆ ನಡೆದಿದೆ.
ಇನ್ನೇನು ಹೊಸ ವರ್ಷಕ್ಕೆ ಉಳಿದಿರೋದು ಕೇವಲ 3 ದಿನಗಳು. ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ಬಾರಿ ಭದ್ರತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಲ್ಲೇ 55 ಕೋಟಿ ರೂಪಾಯಿ ಮೌಲ್ಯದ ಈ ಡ್ರಗ್ಸ್ಗಳು ಕೂಡ ಸಿಕ್ಕಿರೋದ್ರಿಂದ ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಗಳಾಗಿದೆ ಅನ್ನುವಂಥ ವಿಚಾರ. ಡ್ರಗ್ಸ್ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಯಾವುದೇ ರೀತಿಯ ಆಕ್ಟಿವಿಟೀಸ್, ಇಲೀಗಲ್ ಆಕ್ಟಿವಿಟೀಸ್ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ಕೂಡ ಗೃಹ ಸಚಿವರು ನಡೆಸಿದ್ದಾರೆ. ಸಭೆಯನ್ನ ನಡೆಸಿ ಈ ವಿಚಾರದ ಬಗ್ಗೆ ಹೊಸ ವರ್ಷಕ್ಕೆ ನಡೆದಿರುವಂತಹ ಭದ್ರತೆ ಜೊತೆಗೆ ಸಿದ್ಧತೆ ಇದೆಲ್ಲದರ ಬಗ್ಗೆ ಕೂಡ ಈಗ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಎಸಿಪಿ, ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಗೃಹ ಸಚಿವರು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಹೊಸ ವರ್ಷ ಬಂತು. ಈ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಕೂಡ ಆರಂಭ ಆಗಿದೆ. ಅದೇ ನಿಟ್ಟಿನಲ್ಲಿ ಈಗ ಒಂದು ಸಭೆಯನ್ನ ಕರೆದಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಈ ಹೊಸ ವರ್ಷಕ್ಕೆ ಭದ್ರತೆ ಆಗಿರಬಹುದು, ಸಿದ್ಧತೆ ಆಗಿರಬಹುದು, ಎಲ್ಲವನ್ನು ಚೆಕ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಮಿಷನರ್ ಶ್ರೀಮಂತ್ ಕುಮಾರ್, ಡಿಸಿಪಿ, ಎಸಿಪಿಗಳ ಸಭೆ. ಹೊಸ ವರ್ಷಕ್ಕೆ ಭದ್ರತೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಾರಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾಳಜಿಯನ್ನ ವಹಿಸಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರಬಹುದು, ಆನಂತರ ಮೈಸೂರಿನಲ್ಲೂ ಕೂಡ ಒಂದಷ್ಟು ಆತಂಕಕಾರಿ ಘಟನೆಗಳು ನಡೆದಿರೋದ್ರಿಂದ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಹೊಸ ವರ್ಷಕ್ಕೆ ಭದ್ರತೆಯ ಬಗ್ಗೆ ಈಗ ಪರಮೇಶ್ವರ್ ಚರ್ಚೆಯನ್ನು ನಡೆಸಿದ್ದಾರೆ, ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಶ್ರೀಮಂತ್ ಕುಮಾರ್, ಡಿಸಿಪಿ, ಎಸಿಪಿ ಇವರೆಲ್ಲರೂ ಕೂಡ ಹಾಜರಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಗೃಹ ಸಚಿವರು ಸಭೆಯನ್ನು ನಡೆಸಿರೋದು. ಕಮಿಷನರ್ ಶ್ರೀಮಂತ್ ಕುಮಾರ್ ಸೇರಿದಂತೆ ಡಿಸಿಪಿ, ಎಸಿಪಿಗಳನ್ನ ಹೊಂದಿದಂತೆ ಗೃಹ ಸಚಿವರು ಈಗ ಒಂದು ಸಭೆಯನ್ನು ನಡೆಸಿ ಅಗತ್ಯವಾದಂತಹ ಮುನ್ನೆಚ್ಚರಿಕೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಭದ್ರತೆ ನೀಡಲಾಗ್ತಾ ಇದೆ ಈ ಬಾರಿ ಅನ್ನೋದ್ರ ಬಗ್ಗೆಯೂ ಕೂಡ ಸಭೆ ನಡೆದಿದೆ, ಚರ್ಚೆ ನಡೆದಿದೆ. ಇನ್ನೇನು ಹೊಸ ವರ್ಷಕ್ಕೆ ಉಳಿದಿರೋದು ಕೇವಲ 3 ದಿನಗಳು. ಕೌಂಟ್ ಡೌನ್ ಶುರುವಾಗಿದೆ.